ಮುಂದಿನ ವಾರ ಭೂಮಿಗೆ ಕಾದಿದೆಯಾ ಮಹಾಗಂಡಾಂತರ. ಭೂಮಿಯತ್ತ ಧಾವಿಸಿ ಬರ್ತಾ ಇದೆ ದೈತ್ಯಾಕಾರದ ಕ್ಷುದ್ರ ಗ್ರಹ. ಮುಂದಿನ ವಾರ ಭೂಮಿಗೆ ಕಾದಿದೆಯಾ ಮಹಾಗಂಡಾಂತರ ಅನ್ನೋ ಪ್ರಶ್ನೆ ಎದುರಾಗಿದೆ. ಭೂಮಿಯತ್ತ ಧಾವಿಸಿ ಬರ್ತಾ ಇದೆಯಂತೆ ದೈತ್ಯಾಕಾರದ ಕ್ಷುದ್ರ ಗ್ರಹ. 65,000 ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇದೆ MT1 ಕ್ಷುದ್ರ ಗ್ರಹ. ಜುಲೈ 16ರಿಂದ 18ರ ನಡುವೆ ಭೂಮಿಯತ್ತ ಬರಲಿದೆ ಈ ಒಂದು ಕ್ಷುದ್ರ ಗ್ರಹ. ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸಿದ್ದೇ ಆದರೆ ಅನಾಹುತ ನಿಶ್ಚಿತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಸ್ರೋ ಉಪನಿರ್ದೇಶಕರ ಜೊತೆ ನಮ್ಮ ಪ್ರತಿನಿಧಿ ಸತ್ತರ್ ಮಾತುಕತೆಯನ್ನು ನಡೆಸಿದರೆ ಬನ್ನಿ ನೋಡಿ. ಆಕಾರದ ಕ್ಷುದ್ರ ಗ್ರಹ ಒಂದು ಭೂಮಿ ಹತ್ರ ಧಾವಿಸಿ ಬರ್ತಾ ಇದೆ. ಇದೀಗ ನಾಸಾ ಕೂಡ ಅಲರ್ಟ್ ಆಗಿದ್ದು ಅದನ್ನು ಟ್ರೇಸ್ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ SV ಶರ್ಮಾ ಅವರು ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಅದು ಗಂಟೆಗೆ 65,000 ಕಿಲೋಮೀಟರ್ ಪರ್ ವೇಗದಲ್ಲಿ ಬರ್ತಿದೆ ಅನ್ನೋ ಮಾಹಿತಿ ಇದೆ ಸರ್. ಇದನ್ನು ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಇದೆಯಾ? ಅಪ್ಪಳಿಸಿದ್ರೆ ಏನೇನು ತೊಂದರೆ ಆಗ್ಬೋದು ಸರ್? ನೋಡಿ, ಇದು ಸ್ಪೇಸಲ್ಲಿ ಸಾಕಷ್ಟು ಈ ರೀತಿಯಾದ ಆಸ್ಟ್ರಾಯ್ಡ್ ಅಂತ ನಾವೇನು ಹೇಳ್ತೀವಿ, ಸ್ಪೇಸ್ ಡೆಬ್ರಿಸ್ ಅಂತ ಏನು ಹೇಳ್ತೀವಿ, ಅದು ಭಾಳಷ್ಟು ಆ ಸ್ಪೇಸಲ್ಲಿ ಇದೆ. ಅದು ಎಲ್ಲ ಒಂದು ಸ್ಪೇಸ್ ಇನ್ನು ಮೆಟೀರಿಯಲ್ ಏನು ಒಂದು ಪೀಸಸ್ ಇದೆ, ಸ್ಪೇಸ್ ಡೆಬ್ರಿಸ್ ಏನಿದೆ ಅದನ್ನು ಟ್ರ್ಯಾಕ್ ಮಾಡುವಂಥ ಒಂದು ನಮ್ಮಲ್ಲಿ ವ್ಯವಸ್ಥೆ ಇದೆ. ಪೂರಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಸಂಸ್ಥೆ ಅಮೆರಿಕಾದಲ್ಲಿ ನಾಸಾ ಅದನ್ನು ಟ್ರ್ಯಾಕ್ ಮಾಡುತ್ತೆ. ಅದೇ ರೀತಿಯಾಗಿ ಇವಾಗ ಏನು ಮಾಹಿತಿ ಇದೆ ಅಂತ ಹೇಳಿದ್ರೆ, ಒಂದು ಆಸ್ಟ್ರಾಯ್ಡ್ ಸುಮಾರಿಗೆ ಒಂದು ದೊಡ್ಡ ಬಸ್ಸಿನಷ್ಟು, ಒಂದು ವೋಲ್ವೋ ಬಸ್ಸಿನಷ್ಟು ಅಂತ ಅಂದ್ಕೊಳ್ಳಿ, ಅಷ್ಟು ದೊಡ್ಡದಾಗಿರುವಂಥ ಒಂದು ಆಸ್ಟ್ರಾಯ್ಡ್ ಭೂಮಿಯ ಕಡೆಗೆ ಬರ್ತಾ ಇದೆ. ಅದು ಸುತ್ತಾ ಇದೆ ಮತ್ತು ಅದು ಭೂಮಿ ಕಡೆ ಬಂದು ಭೂಮಿಯಲ್ಲಿ ಅಪ್ಪಳಿಸುವಂಥ ಒಂದು ಸಾಧ್ಯತೆ ಇದೆ ಅನ್ನೋದು ಕಾಣ್ತಾ ಇದೆ. ಯಾಕೆಂದರೆ ಇದ್ರದ್ದು ಸ್ಪೀಡು ಮತ್ತು ಅದರದ್ದು ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ನು, ಆ್ಯಂಗಲ್ ಆಫ್ ಅಪ್ರೋಚ್ ನಾವು ನೋಡಿದ್ರೆ ಅದು ಭೂಮಿಗೆ ಬರುವಂಥ ಒಂದು ಸಾಧ್ಯತೆ ಭಾಳಷ್ಟು ಕಾಣ್ತಾ ಇದೆ. ಇದು ಸುಮಾರಿಗೆ 50,000ರಿಂದ 65,000 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ. ಮತ್ತು ಜುಲೈ 16, 17, 18 ಆ ಒಂದು ಟೈಮಲ್ಲಿ ಭೂಮಿಗೆ ಅಪ್ಪಳಿಸುವಂಥ ಒಂದು ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಇದು ಯಾವಾಗ ಬರುತ್ತೆ, ಎಲ್ಲಿ ಅಪ್ಪಳಿಸುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಇದನ್ನು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಇಸ್ರೋ ಕೂಡ ಟ್ರ್ಯಾಕ್ ಮಾಡ್ತಾ ಇದೆ. ಈ ಟ್ರ್ಯಾಕಿಂಗಲ್ಲಿ ನಮಗೇನು ಅಂತ ಹೇಳಿದ್ರೆ, 2/3 ಆಫ್ ನಮ್ಮ ಭೂಮಿ ಬಂದುಬಿಟ್ಟು ನೀರಿನಲ್ಲಿ ಬಿದ್ದರೆ ಹೆಚ್ಚಾಗಿ ಅನಾಹುತ ಕಡಿಮೆ, ಆದರೆ ಭೂಮಿಯಲ್ಲಿ ಬಿದ್ದರೆ ಅದು ಅನಾಹುತ ಜಾಸ್ತಿ ಇರುತ್ತೆ. ಭೂಮಿಯಲ್ಲಿ ಕೂಡ ಎಲ್ಲಿ ಬೀಳುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಅದು ಕ್ಯಾಲ್ಕುಲೇಷನ್ ನಡೀತಾ ಇದೆ. ಮೋಸ್ಟ್ಲಿ ಇದು ಜನಸಂದಣಿ ಇರುವಂಥ ಜಾಗದಲ್ಲಿ ಬೀಳುವಂಥ ಚಾನ್ಸಸ್ ಕಡಿಮೆ ಇದೆ. ಅದರದ್ದು ಆ್ಯಂಗಲ್ಲು, ಅದರದ್ದು ಡೈರೆಕ್ಷನ್ ನೋಡಿದ್ರೆ ಯಾವುದಾದ್ರು ಒಂದು ಡೆಸರ್ಟ್ನಲ್ಲಿ ಅಥವಾ ನೀರಿನಲ್ಲಿ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸರ್, ಈಗ ನೀವು ಟ್ರೇಸ್ ಮಾಡಿರುವಂತಹ ಸಂದರ್ಭದಲ್ಲಿ ಏನೇನು ಇನ್ಫಾರ್ಮೇಷನ್ ಸಿಕ್ಕಿದೆ ಸರ್? ಒಂದು, ಇದು ಭಾಳಷ್ಟು ದೊಡ್ಡದಾಗಿದೆ. ಅದು ವೇಗ ಕೂಡ ಭಾಳ ಅತಿಯಾದಂಥ ಒಂದು ವೇಗದಲ್ಲಿ ಬರ್ತಾ ಇದೆ. ಮತ್ತು ಇದರಲ್ಲಿ ಬಾಕಿ ಏನು ಒಂದು ಸ್ಪೇಸ್ ಡೆಬ್ರಿಸ್ ಏನಿದೆ ಅದು ಭೂಮಿಯನ್ನು ಎಂಟ್ರ್ ಆಗಬೇಕಾದ್ರೆ ಭೂಮಿಯ ಒಂದು ಅಟ್ಮಾಸ್ಫಿಯರ್ ಸಂಘರ್ಷದಲ್ಲಿ ಅದು ಭಸ್ಮ ಆಗುತ್ತೆ. ಇದು ಭಸ್ಮ ಆಗುವಂಥ ಚಾನ್ಸಸ್ ಕಾಣ್ತಾ ಇಲ್ಲ. ಯಾಕಂದರೆ ಇದು ಸಾಲಿಡ್ ಆಗಿದೆ ಮತ್ತು ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಇಂಧನವಾಗಲಿ ಭಸ್ಮವಾಗುವಂಥ ಒಂದು ಮೆಟೀರಿಯಲ್ ಆಗಲಿ ಇದು ಕಾಣಿಸ್ತಾ ಇಲ್ಲ. ಅದರಿಂದ ಹೆಚ್ಚು ಕಡಿಮೆ ಇದು ಭೂಮಿಗೆ ಬಂದು ಅಪ್ಪಳಿಸುತ್ತೆ ಅನ್ನೋ ಒಂದು ಕುತೂಹಲ ಮತ್ತು ಒಂದು ಎಕ್ಸ್ಪೆಕ್ಟೇಷನ್ ಕಾಣಿಸ್ತಾ ಇದೆ. ಸರ್, ಇಂಥ ಕಾಯಗಳ ಮೇಲೆ ಯಾವ ರೀತಿ ನಿಗಾ ಇಡಬೇಕು ಸರ್? ಏನೇನು ಮುಂಜಾಗ್ರತೆ ಕ್ರಮ ವಹಿಸ್ತಾರೆ? ಇದರಲ್ಲಿ ಯಾವುದೇ ರೀತಿಯಾದ ಕಂಟ್ರೋಲ್ ನಮಗೆ ಇಲ್ಲ ಇದ್ರ ಮೇಲೆ. ಈ ಒಂದು ನಾವು ಟ್ರ್ಯಾಕ್ ಮಾಡ್ತಾಯಿದ್ದೀವಿ. ಟ್ರ್ಯಾಕ್ ಮಾಡಿ ನಾನು ಹೇಳಿದಾಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾಸಾ, ಇಸ್ರೋ, ಜಾಕ್ಸಾ ಭಾಳಷ್ಟು ಕಂಟ್ರಿಗಳು ಟ್ರ್ಯಾಕ್ ಮಾಡ್ತಾಯಿದೆ. ಸ್ಪೆಸಿಫಿಕ್ಕಾಗಿ ನಾಸಾ ಇದರ ಮೇಲೆ ಭಾಳಷ್ಟು ನಿಗಾ ಇಟ್ಟಿದೆ. ಯಾವುದೇ ರೀತಿಯಾದ ಮುನ್ನೆಚ್ಚರಿಕೆಯನ್ನು ತಗೊಳ್ಳುವಂಥ ಒಂದು ಸಾಧ್ಯತೆಗಳು ಕಡಿಮೆ ಇದರಲ್ಲಿ. ಆದರೆ ಇದರದ್ದು ಡೈರೆಕ್ಷನ್ನು, ಇದರದ್ದು ಒಂದು ಏನು ವೇಗ ನೋಡ್ತಾ ಇದ್ದರೆ ಇದು ಯಾವುದರ ಒಂದು ಸಮುದ್ರದಲ್ಲಿ ಅಥವಾ ಡೆಸರ್ಟಲ್ಲಿ ಬೀಳುವಂಥ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಆದರೆ ಒಂದು ಥಿಂಕಿಂಗ್ ಏನಿದೆ ಅಂತಂದರೆ, ಅದನ್ನು ಬೇರೆ ಒಂದು ಇದು ರಾಕೆಟ್ ಯೂಸ್ ಮಾಡಿಕೊಂಡು ಸಿಡಿಸ್ಬೋದಾ, ಅದಕ್ಕೆ ಅಪ್ಪಳಿಸಿ ಅದರ ಡೈರೆಕ್ಷನ್ ಚೇಂಜ್ ಮಾಡ್ಬೋದಾ ಅನ್ನೋ ಒಂದು ಅಧ್ಯಯನ ಕೂಡ ನಡೀತಾ ಇದೆ. ಅಂದರೆ ಅದನ್ನು ಹೆಚ್ಚಿನ ಜನಗಳಿರುವಂಥ ಜನಸಂದಣಿ ಇರುವಂಥ ಜಾಗದಲ್ಲಿ ಅದು ಬಂದು ಬೀಳುವಂತಾದರೆ ಅದನ್ನು ಅದರ ಡೈರೆಕ್ಷನ್ ನಾವು ಚೇಂಜ್ ಮಾಡಬೇಕಾಗತ್ತೆ. ಚೇಂಜ್ ಮಾಡುವಂಥ ಪಾಸಿಬಿಲಿಟೀಸ್ ಕಾಣುತ್ತೆ. ಇವಾಗ ಅದಕ್ಕೆ ಬೇಕಾದಂಥ ರಾಕೆಟ್ಗಳು, ಅದಕ್ಕೆ ಬೇಕಾದಂಥ ಒಂದು ಏನು ಸಾಮಗ್ರಿಗಳಿದೆಯೋ
ಮಿಸೈಲ್ಸ್ ಅಂತ ನಾವೇನು ಹೇಳ್ತೀವಿ, ಮಿಸೈಲ್ಸ್ ಯೂಸ್ ಮಾಡ್ಕೊಂಡು ನಾವು ಬಾಕಿ ಒಂದು ಏರೋಪ್ಲೇನ್ ಆಗಲಿ, ಇನ್ನೊಂದು ಮಿಸೈಲ್ ಆಗಲಿ, ಇನ್ನೊಂದು ಸ್ಪೇಸಲ್ಲಿರುವಂಥ ಒಂದು ಆರ್ಟಿಕಲ್ನ ನಾವು ಬ್ಲಾಸ್ಟ್ ಮಾಡುವಂಥ ಸಾಧ್ಯತೆ ಹೇಗಿದೆಯೋ ಅದೇ ರೀತಿಯಾಗಿ ಒಂದು ಮಿಸೈಲ್ನ ಯೂಸ್ ಮಾಡಿಕೊಂಡು ಇದನ್ನು ಕೂಡ ಡೈರೆಕ್ಷನ್ ಚೇಂಜ್ ಮಾಡೋಕ್ಕೆ ಸಾಧ್ಯತೆ ಇದೆ ಅನ್ನೋ ಒಂದು ಸಂಶೋಧನೆ ನಡೀತಾ ಇದೆ. ಅದ್ರ ಬಗ್ಗೆ ಮೋಸ್ಟ್ಲಿ ಈ ವಾರ ಅಥವಾ ಇನ್ನೊಂದು 2-3 ದಿನದಲ್ಲಿ ಅದರದ್ದು ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. ಸರ್, ಅಂದರೆ ಯಾವ ಕಡೆ ಬೀಳ್ಬೋದು, ಅಂದರೆ ಯುರೋಪ್ ಕಂಟ್ರಿನ ಅಥವಾ ಏಷ್ಯಾ ಕಂಟ್ರಿ ಆ ಥರ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಸರ್? ಅದು ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಇದು ಆ ರೀತಿಯಾಗಿ ಕಾಣ್ತಾ ಇಲ್ಲ, ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸ್ಪೆಸಿಫಿಕ್ ಆಗಿ ಇದು ಯುರೋಪ್ಗೆ ಬರುತ್ತೆ, ಅಮೆರಿಕಾಗೆ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅದರದ್ದು ಗತಿ ಮತ್ತು ಅದು ಒಂದು ಏನು ಸ್ಪೀಡ್ ಅಂತ ಏನು ಹೇಳ್ತೀವಿ, ಸ್ಪೀಡು ಮತ್ತು ವೆಲಾಸಿಟಿ ಮತ್ತು ಅದರದ್ದು ಡೈರೆಕ್ಷನ್ ಮತ್ತು ಆ್ಯಂಗಲ್ ಆಫ್ ಇಂಪ್ಯಾಕ್ಟ್ ಏನಿದೆ ಅದು ಕಂಟಿನ್ಯೂಸ್ ಚೇಂಜ್ ಆಗ್ತಾಯಿದೆ. ಅದರದ್ದು ಇದು ಒಂದೇ ಆಗಿಲ್ಲ, ಒಂದೊಂದು ಅಟ್ಮಾಸ್ಫಿಯರ್ ಎಂಟರ್ ಆಗಬೇಕಾದ್ರೆ, ಒಂದೊಂದು ಝೋನ್ ಎಂಟರ್ ಆಗಬೇಕಾದ್ರೆ ಅದರದ್ದು ವೇರಿಯೇಷನ್ಸ್ ಬರ್ತಾ ಇರೋದ್ರಿಂದ ಎಕ್ಸಾಕ್ಟಾಗಿ ಇದೇ ಜಾಗದಲ್ಲಿ ಬಂದು ಅಪ್ಪಳಿಸುತ್ತೆ ಅಂತ ಹೇಳೋದು ಈ ಸಮಯದಲ್ಲಿ ಕಷ್ಟ. ಆದರೆ ಇನ್ನೊಂದು 2-3 ದಿನ ಬಿಟ್ಟು ಅದು ಯಾವಾಗ ಭೂಮಿಗೆ ಒಂದು 40,000 35,000 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ, ಆವಾಗ ನಿಗದಿತವಾಗಿ ಹೇಳ್ಬೋದು ಎಲ್ಲಿ ಬಂದು ಅಪ್ಪಳಿಸುತ್ತೆ ಅಂತ. ಅದಾಗಿ ಈ ಒಂದು ಏನು ಮಿಸೈಲ್ಸ್ದು ನಮ್ಮಲ್ಲಿ ವ್ಯವಸ್ಥೆ ಇದೆ ಎಂಟೈರ್ ನೇಷನ್ನಲ್ಲಿ ಮತ್ತು ಪ್ರಪಂಚದಲ್ಲಿ ಯಾವುದೇ ರೀತಿಯಾಗಿ ಒಂದು ಮಿಸೈಲ್ಸ್ ವ್ಯವಸ್ಥೆ ಇದೆ, ಯಾವುದಾದ್ರೂ ಒಂದು ಪವರ್ಫುಲ್ ಮಿಸೈಲ್ ಯೂಸ್ ಮಾಡಿಕೊಂಡು ಅದನ್ನು ಡೈರೆಕ್ಷನ್ ಚೇಂಜ್ ಮಾಡ್ಬೋದಾ, ಅದನ್ನು ಜನಗಳು ಇಲ್ಲದೇ ಇರುವಂಥ ಜಾಗದಲ್ಲಿ ಅದನ್ನು ಬೀಳಿಸುವಂಥ ಒಂದು ವ್ಯವಸ್ಥೆ ಮಾಡ್ಬೋದಾ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಇವಿಷ್ಟು ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ SV ಶರ್ಮಾ ಅವರ ಮಾತು. ಅಂದರೆ ಆ ಒಂದು ಕ್ಷುದ್ರಗ್ರಹವನ್ನು ಜನಸಂದಣಿ ಇರುವ ಜಾಗದಲ್ಲಿ ಬೀಳದಂತೆ ಈಗಾಗಲೇ ಮುನ್ನೆಚ್ಚರಿಕೆ, ಅಂದರೆ ಅದನ್ನು ಟ್ರೇಸ್ ಮಾಡುವಂತಹ ಕೆಲಸವನ್ನು ಕೂಡ ಇಸ್ರೋ ಜೊತೆಗೆ ನಾಸಾ ಕೂಡ ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಜಯಸೂರ್ಯ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.